ಆಪ್ಷನ್ ಇದೆ. ರೀಜನ್ ಅಂತಂದ್ರೆ ಏನು, ಪರ್ಟಿಕ್ಯುಲರ್ ಆಗಿ ಫಾರ್ ಎಕ್ಸಾಂಪಲ್ ಇವಾಗ ನೀವೇನ್ ಮಾಡ್ತಾ ಇದ್ರಿ, ಸ್ಕೆಚಪ್ ಅಲ್ಲಿ 2 ಆಪ್ಷನ್ ಇತ್ತು ನಿಮಗೆ, ರೆಂಡರ್ ಇಂಟರಾಕ್ಟಿವ್ ಮತ್ತೆ ರೆಂಡರ್ ಅಂತ 2 ಆಪ್ಷನ್ ಇತ್ತು. ರೆಂಡರ್ ಇಂಟರಾಕ್ಟಿವ್ ಅಂದಾಗ ಏನಾಗ್ತಿತ್ತು ನಿಮಗೆ, ಸೊ ಅದರಲ್ಲಿ ಜಸ್ಟ್ ನೀವು ಏನ್ ಮೆಟೀರಿಯಲ್ ಕೊಟ್ಟಿದ್ರಿ, ಯಾವ ತರ ಕಾಣಿಸುತ್ತೆ ಆಫ್ಟರ್ ರೆಂಡರಿಂಗ್ ಅಂತ ಏನ್ ಮಾಡ್ತೀರಿ ಚೆಕ್ ಮಾಡ್ಕೊಂತಾ ಇದ್ರಿ, ಅಥವಾ ಇಷ್ಟು ಪಾರ್ಟ್ ಅನ್ನು ಮಾತ್ರ ಏನ್ ಮಾಡ್ಕೊಂತಿದ್ರಿ ಚೆಕ್ ಮಾಡ್ಕೊತಿದ್ರಿ. ಇದ್ರಲ್ಲೂ ಕೂಡ ಅಷ್ಟೇ, ರೀಜನ್ ಅಂತ ಬಂತು ಅಂದ್ರೆ ಪರ್ಟಿಕ್ಯುಲರ್ ಆಗಿ ನಮ್ಗೆ ಒಂದಿಷ್ಟು ಸ್ಪೇಸ್ ಆಗಿರ್ಬೋದು, ಅಥವಾ ಯಾವ್ದಾದ್ರು ಡೋರ್ಸ್ ಆಗಿರ್ಬೋದು, ಯಾವ್ದಾದ್ರು ವಾಲ್ ಮೇಲೆ ಹೇಗೆ ಕಾಣಿಸುತ್ತೆ ಮೆಟೀರಿಯಲ್ ಅಂತ ಏನ್ ಮಾಡ್ಕೊಂತೀರಾ ರೆಂಡರಿಂಗ್ ನ ಮಾಡ್ಕೊಂತೀರಾ. ಕಂಪ್ಲೀಟ್ ಆಗಿ ಎಲ್ಲ ಆದ್ಮೇಲೆ ನೀವು ರೆಂಡರ್ ನ ಕೊಡ್ಬೇಕು ಅಂದ್ರೆ ಏನ್ ಮಾಡ್ತೀರಾ, ರೆಂಡರ್ ಮೇಲೆ ಕ್ಲಿಕ್ ಮಾಡ್ಕೊಂತೀರಾ. ಗೊತ್ತಾಯ್ತಲ್ವಾ? ಸೊ ಈಗ ರೀಜನ್ ಮೇಲೆ ಕ್ಲಿಕ್ ಮಾಡೋಣ. ಫಸ್ಟ್ ರೀಜನ್ ಮೇಲೆ ಕ್ಲಿಕ್ ಮಾಡ್ತಿದ್ದಾಗೆ ನಿಮ್ಗೆ ಈ ತರ ರೆಡ್ ಒಂದು ಬಾಕ್ಸ್ ತರ ಬರುತ್ತೆ. ಇದರಲ್ಲಿ ನಿಮಗೆ ಏನ್ ಮಾಡ್ಬೇಕು, ಅದನ್ನ ಕ್ಲಿಕ್ ಮಾಡಿ ಯಾವ ಪರ್ಟಿಕ್ಯುಲರ್ ಏರಿಯಾನ ನೀವು ರೆಂಡರ್ ಮಾಡ್ಬೇಕಿರುತ್ತೋ ಆ ಏರಿಯಾನ ಏನ್ ಮಾಡ್ಕೊಂತೀರಾ, ಈ ತರ ಸೆಟ್ ಮಾಡ್ಕೊಂತೀರಾ. ಎಷ್ಟು ಏರಿಯಾ ಇರುತ್ತೋ ಅಷ್ಟು ಏರಿಯಾನ ನೀವು ಇದು ಮಾಡ್ಕೊಂಡ್ರೆ ಅಷ್ಟು ಏರಿಯಾ ಮಾತ್ರ ಬರುತ್ತೆ. ಓಕೆ, ಸೊ ಇವಾಗ ನೋಡಿ ಇಷ್ಟು ಏರಿಯಾ ಮಾತ್ರ ನಾನು ಇದು ಮಾಡ್ಕೊಂಡಿದ್ದೀನಿ. ಜಸ್ಟ್ ಅದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ರೆಂಡರ್ ಅಂತ ಏನಾಗುತ್ತೆ. ಸೊ ಇದು ಕಂಪ್ಲೀಟ್ ಆಗಿ ಏನಾಗಬೇಕು, ನಿಮಗೆ 100% ಆಗಬೇಕು. ಓಕೆ, ಸೊ ಇವಾಗ ನಿಮ್ಗೆ ಏನಾಗುತ್ತೆ, ಈ ತರ ವ್ಯೂ ಅಲ್ಲಿ ನಿಮಗೆ ಕಾಣಿಸ್ತದೆ. ಇದು ಏನಾಗಿದೆ, ಇಲ್ಲಿ ಶ್ಯಾಡೋಸ್ ಕೂಡ ಕಾಣಿಸ್ತಾ ಇದೆ ಎಲ್ಲ. ಓಕೆ, ಸೊ ಈ ತರ ನಿಮ್ಗೆ ರೆಂಡರ್ ಅಲ್ಲಿ ಕಾಣಿಸುತ್ತೆ ಅನ್ನೋದನ್ನ ತೋರಿಸ್ತಾ ಇದೆ. ಓಕೆ, ಸೊ ನೆಕ್ಸ್ಟ್ ಅದಾದ್ಮೇಲೆ ಇಲ್ಲಿ ನಮ್ಗೆ ಏನ್ ಮಾಡೆಲ್ ಅನ್ನು ತೋರಿಸ್ಬೇಕು ಅನ್ನೋ ಆಪ್ಷನ್ ಇದೆ. ಇದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ಏನಾಗುತ್ತೆ, ನಮಗೆ ಮಾಡೆಲ್ ಅನ್ನೋದು ತೋರಿಸುತ್ತೆ. ಸೊ ಈ ಸೇವ್ ಆಗಿದೆ ಅಂತ ನೋಡೋಣ. ಓಕೆ, ಸೊ ನಾವು ಯಾವ ಫೋಲ್ಡರ್ ಅಲ್ಲಿ ಸೇವ್ ಮಾಡಿದ್ದಾವಾಗಲೇ, ಸೊ ಡೆಸ್ಕ್ಟಾಪ್ ಅಲ್ಲಿ ಸೇವ್ ಮಾಡಿದ್ದು, ಇಲ್ಲಿ ಸೇವ್ ಆಗಿದೆ ನೋಡಿ ಯೋಗ ಮಾತಾಡೋದು. ಓಕೆ, ಸೊ ಇದನ್ನ ಕ್ಲಿಕ್ ಮಾಡಿದ್ರೆ ನಮ್ಗೆ ಏನಾಗುತ್ತೆ, ವಿಡಿಯೋ ಪ್ಲೇ ಆಗುತ್ತೆ. ಸೊ ನೀವು ಯಾವ ತರ ಕ್ಯಾಮ್ರಾ ವ್ಯೂನ ಸೆಟ್ ಮಾಡಿ ವಾಕ್ ಥ್ರೂನ ಕ್ರಿಯೇಟ್ ಮಾಡ್ಕೊಂಡಿರ್ತೀರೋ ಸೇಮ್ ಅದೇ ತರ ಏನಾಗುತ್ತೆ, ನಮ್ಗೆ ಇಲ್ಲಿ ಮೂವ್ ಆಗುತ್ತೆ. ಸೊ ನಿಮ್ಗೆ ಇಲ್ಲಿ ಬೇಕಾದ್ರೆ ನೀವು ಶೇಡೆಡ್ ವ್ಯೂನ ಹಾಕೊಬಹುದು, ಇಲ್ಲ ಅಂತಂದ್ರೆ ನಾರ್ಮಲ್ ಆಸ್ ಇಟ್ ಈಸ್ ವೈಟ್ ಅಂಡ್ ಬ್ಲಾಕ್ ಅಲ್ಲಾದ್ರೂ ಇಟ್ಕೊಬಹುದು, ಇಲ್ಲ ರಿಯಲಿಸ್ಟಿಕ್ ವ್ಯೂ ಅಲ್ಲಾದ್ರೂ ಇಟ್ಕೊಬಹುದು. ಓಕೆ, ಸೊ ಇಲ್ಲಿ ನಮಗೆ ವಿಡಿಯೋ ಪ್ಲೇ ಆಯ್ತು. ಗೊತ್ತಾಯ್ತಲ್ವ ಇವಾಗ? ಸೊ ವಾಕ್ ಥ್ರೂನ ಹೇಗೆ ಮಾಡೋದು ಮತ್ತೆ ಅದನ್ನ ಹೇಗೆ ಫೈಲ್ ನ ಎಕ್ಸ್ಟ್ರಾಕ್ಟ್ ಮಾಡೋದು ಅಂತ ಅಂದ್ಬಿಟ್ಟು ಅಂಡರ್ಸ್ಟ್ಯಾಂಡ್ ರೈಟ್? ಸೊ ಕ್ಯಾಮ್ರಾ ವ್ಯೂ ಆಗಿರ್ಬೋದು ಇದು ಎಲ್ಲ. ಸೊ ಇದ್ರಲ್ಲೂ ಅಷ್ಟೇ, ನಿಮ್ಗೆ ಏನಾದ್ರು ಬೇಕು ಅಂದ್ರೆ ಶೇಡೆಡ್ ವ್ಯೂನ ಹಾಕೊಬಹುದು, ಇಲ್ಲ ಅಂದ್ರೆ ರಿಯಲಿಸ್ಟಿಕ್ ವ್ಯೂನ ಹಾಕೊಬಹುದು. ರಿಯಲಿಸ್ಟಿಕ್ ವ್ಯೂ ಅಲ್ಲಿ ನೋಡಿ ಯಾವ ತರ ಕಾಣಿಸ್ತಾ ಇದೆ. ಓಕೆ, ಸೊ ನೆಕ್ಸ್ಟ್ ವೈರ್ ಫ್ರೇಮ್ ಅಲ್ಲಿ ಯಾವ ತರ ಕಾಣಿಸುತ್ತೆ ನೋಡಿ. ಸೊ ಈ ತರ ನಿಮಗೆ ವೈರ್ ಫ್ರೇಮ್ ಅಲ್ಲಿ ಕಾಣಿಸುತ್ತೆ. ಓಕೆ, ಸೊ ವೈರ್ ಫ್ರೇಮ್ ಅಂತ ಬಂತು ಅಂತಂದ್ರೆ ಇನ್ವಿಸಿಬಲ್ ಆಗಿ ನಾವು ಎಲ್ಲಾನು ವ್ಯೂ ಮಾಡ್ಬೋದು ಅಂತ ಅರ್ಥ. ಓಕೆ, ಸೊ ನೆಕ್ಸ್ಟ್ ಇದನ್ನ ಲೈನ್ ಇದೆ. ಸೊ ಇಲ್ಲಿ ಏನಾಗುತ್ತೆ, ನಮಗೆ ನಾರ್ಮಲ್ ಹೇಗೆ ಸ್ಕೆಚ್ ಆಗ್ತಿದ್ದಲ್ಲ ನೋಡಿ ಅದೇ ತರ ಬರುತ್ತೆ. ಸೊ ನಾರ್ಮಲ್ ಆಗಿ ನಾವು ಜಾಸ್ತಿ ಯೂಸ್ ಮಾಡೋದು ಯಾವುದು, ಶೇಡೆಡ್ ವ್ಯೂ ನಾವು ಯೂಸ್ ಮಾಡ್ಕೊಂತೀವಿ. ಗೊತ್ತಾಯ್ತಲ್ವಾ ಇವಾಗ ಇದು ಹೇಗೆ ಮಾಡಿದ್ದು ಅಂತ.